ಗುಡಿಬಂಡೆ ತಾಲೂಕಿನ ಏಕೈಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಈಗ ಆಂಗ್ಲ ಮಾಧ್ಯಮ ಪ್ರಾರಂಭವಾಗಿದೆ. ತಾನು ಓದಿ ವ್ಯಾಸಂಗ ಮಾಡಿದ ಗುಡಿಬಂಡೆ ಸರ್ಕಾರಿ ಉರ್ದು ಶಾಲೆ ಸುಣ್ಣ ಬಣ್ಣವಿಲ್ಲದೆ ಕಳಾಹೀನವಾಗಿದ್ದು, ಶಾಲೆಯ ಬಣ್ಣಕ್ಕಾಗಿ ತನ್ನ ಸ್ನೇಹಿತ ಪರಿಚಯಿತರ ಮನವೊಲಿಸಿ ಸಾವಿರಾರು ರೂಪಾಯಿ ಮೌಲ್ಯದ ಬಣ್ಣ ಹೊಂದಿಸಿ ಶಾಲೆಗೆ ಬಣ್ಣದ ಭಾಗ್ಯ ತಂದುಕೊಟ್ಟ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ, ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮೊಹಮ್ಮದ್ ನಾಸಿರ್ ಅವರು ಸೇವೆಯನ್ನ ಗುರುತಿಸಿ ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಳೇಗೌಡ ಸರ್ಕಾರಿ ಉರ್ದು ಶಾಲೆಯಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿದರು. ಸುಣ್ಣ ಬಣ್ಣಕ್ಕಾಗಿ ಯಾವುದೇ ಸರ್ಕಾರದ ಹಣಕ್ಕಾಗಿ ಕಾಯದೆ ತಮ್ಮ ಸ್ವಂತ ಶಕ್ತಿ ಹಾಗೂ ಶ್ರಮದಿಂದ ಈ ಕೆಲಸ ಮಾಡಿದ್ದಾರೆ. ಇದಲ್ಲದೆ ಮಕ್ಕಳಿಗೆ ಉಚಿತವಾಗಿ ಕರಾಟೆ ತರಬೇತಿ, ಗುರುತಿನ ಚೀಟಿ, ನೋಟ್ ಪುಸ್ತಕಗಳ ಪೂರೈಕೆ ಸೇರಿದಂತೆ ಇವರ ಸೇವೆ ಸ್ಮರಣೀಯ. ಇವರಿಂದ ಇಂತಹ ಕಾರ್ಯಗಳು ಮತ್ತಷ್ಟು ನಡೆಯಲಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಳೇಗೌಡ ಹಾರೈಸಿದರು. ಹಾಗೂ ಸರ್ಕಾರಿ ಉರ್ದು ಶಾಲೆ ಕೇವಲ ಉರ್ದು ಮಾಧ್ಯಮವಲ್ಲದೆ ಇಂಗ್ಲಿಷ್ ಮಾಧ್ಯಮ ಲಭ್ಯವಿದ್ದು, ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ದಾಖಲು ಮಾಡಿಸಲು ವಿನಂತಿಸಿದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಈ ಒಂದು ಉರ್ದು ಶಾಲೆಗೆ ಕಾಂಪೌಂಡ್ ಬಣ್ಣ ಹೊಡೆತಕ್ಕಂಥದ್ದು, ನೀಟ್ ಮಾಡಿರ್ತಕ್ಕಂಥದ್ದು, ಈ ಶಾಲೆಗೆ ಏನು ಬೇಕು ಮೂಲ ಸೌಲಭ್ಯಗಳನ್ನು ಸ್ವಂತ ಹಣದಿಂದ ಇಂಥ ಅಧ್ಯಕ್ಷರಿಗೆ ನಾನು ಸ್ವಯಂ ಪ್ರೇರಿತವಾಗಿ ಸ್ವಹಣದಿಂದ ಅವರಿಗೆ ಒಂದು ಶಾಲು ಮತ್ತು ಹಾರವನ್ನು ಹಾಕುವ ಮೂಲಕ ಇವರನ್ನ ನನ್ನ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಇಲಾಖಾ ಪರವಾಗಿ ಇವರನ್ನು ಅಭಿನಂದಿಸ್ತಾ ಇದ್ದೀನಿ. ಇವರು ಇದೇ ತರಹ ಮುಂದುವರಿಸಿ ಒಳ್ಳೆಯ ಒಂದು ವಾತಾವರಣವನ್ನು ಕಲ್ಪಿಸಿ ಅಂತ ಇವರಿಗೆ ಮತ್ತೆ ಹೇಳ್ತಾ, ದೇವರಿಗೆ ಒಳ್ಳೆಯ ಆರೋಗ್ಯವನ್ನು ನೀಡಲಿ ಅಂತ ಮತ್ತೆ ಬೇಡ್ತಾ ನಾನು ಒಂದು ಮಾತನ್ನು ಮುಗಿಸ್ತೀನಿ. ಟೈಮ್ ಇಲ್ಲ ನನಗೆ, ಹೊರಡ್ತಾ ಇದ್ದೀನಿ. ಓಕೆ, ಈ ಥರ ಮಾಡಿಬಿಡ್ಬೇಕು. ಚೆನ್ನಾಗಿದೆ, ಫೈನ ಮಾಡ್ತಾ ಇದ್ದೀರಿ. ಇನ್ನೂ ಕೂಡ ನಿಮ್ಮ ಹೆಚ್ಚಿನ ಒಂದು ಈ ಡೋನರ್ಸ್ಗಳು ದಾನಗಳನ್ನ ಪರ್ಚೇಸ್ ಮಾಡಿ ಹಿಡೀರಿ. ನೀವು ಅವ್ರು ಹಿಡಿಬೋದಲ್ಲ, ಹಿಡಿದು ಮಾಡಬೇಕು ಸರ್. ಮಾಡಿ ಒಂದು ಒಳ್ಳೆ ಕಬಡ್ಡಿ ಟೀಮು, ಒಂದು ಖೋ ಖೋ ಟೀಮ್ ಮಾಡಿ ಚೆನ್ನಾಗಿ ಕಾಣ್ತೀವಿ. ಮಾಡೋಣ, ಅದೊಂದು ರೂಮ್ ನಿಮಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಅಂದರೆ ನಮಗೂ ಬೇಕಲ್ಲವ ಬೇರೆ ಕಡೆ ಇಲ್ಲ, ಅದೇ ಬೇಕಾದ್ರೆ ನಾವು ಅಲ್ಲಿ ಮಾಡ್ಕೊಡ್ತೀವಿ.